ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಈಗ ದರ್ಶನ್ಗೂ ಪವಿತ್ರಗೂ ಒಂದು ರೀತಿಯ ಸಂಬಂಧ ಇರಬಹುದು. ಕೊಲೆಯಲ್ಲಿ ಪವಿತ್ರ ಗೌಡ ಯಾವುದೇ ಪಾತ್ರವನ್ನು ವಹಿಸಿಲ್ಲ. ಕೊಲೆಯಲ್ಲಿ ಆಕೆಯ ಭಾಗಿಯಾಗಿರುವಂಥದ್ದಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಅಸಭ್ಯ ಫೋಟೋ ಕಳಿಸಿದ್ದಾನೆ ರೇಣುಕಾಸ್ವಾಮಿ. ಸಹಜವಾಗಿ ಈ ವಿಷಯ ಏತ್ರಿಗೆ ಪವಿತ್ರ ಗೌಡ ತಿಳಿಸಿದ್ದಾಳೆ. ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋನ ಕಳಿಸಿರುವಂತ ವಿಚಾರ. ಸೊ ಇನ್ನೊಂದು ಕಡೆ ಈಗ ಆಗಸ್ಟ್ 31ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕ್ಷಣಕ್ಕೆ ಲಭ್ಯವಾಗ್ತಿರುವಂತಹ ಇನ್ಫಾರ್ಮೇಶನ್ ಇದರಲ್ಲಿ ಆಗಸ್ಟ್ 31ನೇ ತಾರೀಕಿಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಎರಡೂ ಕಡೆ ವಕೀಲರ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಾಧೀಶರು ಆಗಸ್ಟ್ 31ನೇ ತಾರೀಕಿಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಸಾಕಷ್ಟು ವಿಚಾರವನ್ನ ತಿಳಿಸ್ತಾ ಇತ್ತು. ಒಂದ್ ಕಡೆ ಪ್ರಸನ್ನ ಕುಮಾರ್ ಅವರು ಹಾಗೇನೆ ಟಾಮಿ ಸೆಬಾಸ್ಟಿಯನ್ ಇಬ್ಬರು ಕೂಡ ವಾದ ಮಂಡನೆ ಮಾಡಿದ್ರು. ಆಗಸ್ಟ್ 31ನೇ ತಾರೀಕಿಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನ ಅದರ ಆದೇಶ ಏನಿದೆ ಅದನ್ನ ಆಗಸ್ಟ್ 31ಕ್ಕೆ ಅಂದ್ರೆ ಇವತ್ತು 28, 29, 30, 31 ನಾಡಿದ್ದಕ್ಕೆ ಆಲ್ಮೋಸ್ಟ್ ಆಚೆ ನಾಡಿದ್ದು. ಸೊ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಂತರ ಆಗಸ್ಟ್ 31ಕ್ಕೆ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಹಲವಾರು ವಿಚಾರಗಳನ್ನ ಮಂಡಿಸಿದ್ರು ಟಾಮಿ ಸೆಬಾಸ್ಟಿಯನ್ ಪವಿತ್ರ ಪರವಾಗಿ. 31ನೇ ತಾರೀಕು ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆದೇಶ ಅಥವಾ ಇನ್ನಷ್ಟು ವಿಚಾರಣೆ ಅಗತ್ಯ ಇದೆಯಾ ಅಥವಾ ಜಾಮೀನು ಕೊಡಬೇಕಂದ್ರೆ ಇನ್ನೂ ಪೂರಕವಾದಂಥ ಅಂಶಗಳು ಬೇಕಾಗಿದ್ದರೆ ಇನ್ನೂ ಮುಂದೂಡಬಹುದು. ಆದರೆ ಸದ್ಯಕ್ಕೆ 31ನೇ ತಾರೀಕಿನವರೆಗೆ ಕಾಯಬೇಕಾಗುತ್ತೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ. ಆಗಸ್ಟ್ 31ಕ್ಕೆ ಪವಿತ್ರ ಗೌಡ ಜಾಮೀನು ಭವಿಷ್ಯ. ಯಾಕಂದ್ರೆ ಆಕೆ ನೇರವಾದಂಥ ಪಾತ್ರವಿಲ್ಲ. ಇಲ್ಲಾದ್ರೂ ಈ ಕೇಸ್ನಲ್ಲಿ ಪವಿತ್ರ ಸೇಫ್ ಆಗಿ ಉಳಿದಂಥವ್ರು ಲಾಕ್ ಆಗ್ತಾರಾ ಅನ್ನೋ ಸಹಜವಾದಂಥ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಆಕೆಯ ನೇರವಾದಂಥ ಇನ್ವಾಲ್ವ್ಮೆಂಟ್, ಆಕೆಯ ಉದ್ದೇಶ ಆತನ ಪ್ರಾಣ ಹೋಗಬೇಕು ಅನ್ನೋ ಉದ್ದೇಶದಿಂದ ಆಕೆ ಮೆಸೇಜ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾಗಲಿ ಅಥವಾ ದರ್ಶನ್ ಗಮನಕ್ಕೆ ಬರೋ ಹಾಗೆ ಮಾಡಿರುವಂಥದ್ದಾಗಲಿ ಇರಲಿಕ್ಕಿಲ್ಲ ಅಂತಾದರೆ ಅದು ಕೋರ್ಟ್ಗೆ ಕನ್ವಿನ್ಸ್ ಆಗುತ್ತಾ ಅನ್ನೋದು ಈಗ ಕಾದು ನೋಡಬೇಕಾದಂಥ ವಿಚಾರ. ಜೊತೆಗೆ ಮಹಿಳೆ ಅನ್ನೋ ಒಂದು ಕಾರಣ, ಮಗಳಿರುವಂಥ ಕಾರಣ, ಜೊತೆಗೆ ಆಕೆಗೆ ಯಾವುದೇ ರೀತಿಯಾಗಿ ಒಬ್ಬ ಇಂಥ ಮೆಸೇಜ್ ಮಾಡೋನ ಪ್ರಾಣ ಹೋಗಬೇಕು ಅನ್ನೋ ಉದ್ದೇಶ ಆಕೆಗಿತ್ತು ಅನ್ನೋದು ಇರಲಿಲ್ಲ ಅನ್ನೋದು ಏನಾದರೂ ಪ್ರೂವ್ ಆದಂಥ ಸಂದರ್ಭದಲ್ಲಿ, ಕನ್ವಿನ್ಸ್ ಆದಂಥ ಸಂದರ್ಭದಲ್ಲಿ ಆಕೆ ಸೇಫ್ ಆಗುವಂಥ ಸಾಧ್ಯತೆ ಎಷ್ಟಿದೆ ಅನ್ನೋದು ಮುಂದೆ ನೋಡಬೇಕಾಗುತ್ತೆ. ಸೊ ಪವಿತ್ರ ಗೌಡ ಸೇರಿ 4 ಆರೋಪಿಗಳು ಜಾಮೀನಿಗೆ ಅಪ್ಲೈ ಮಾಡಿದ್ದಾರೆ. ಆದರೆ ಆಗಸ್ಟ್ 31ಕ್ಕೆ ಈಗ ಇಂದಿನ ವಾದ ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ 31ನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದೆ. ಒಂದು ಕಡೆ ಪ್ರಸನ್ನ ಕುಮಾರ್ ಹೇಳಿದರು, ಪೊಲೀಸ್ ಪರ ವಕೀಲರು SBP ಪ್ರಸನ್ನ ಕುಮಾರ್, ಆಕೆ ಮಹಿಳೆ ಅನ್ನೋ ಕಾರಣಕ್ಕೆ ಬೇಲನ್ನು ಕೊಡೋದು ಸರಿಯಲ್ಲ. ಸೊ ಜೊತೆಗೆ ರಕ್ತದ ಕಲೆಗಳು ಆಕೆಯ ಬಟ್ಟೆ, ಪ್ಯಾಂಟ್ ಹಾಗೇನೆ ಚಪ್ಪಲಿಯಲ್ಲಿ ಕಂಡು ಬಂದಿದೆ. ಜೊತೆಗೆ ಆರಂಭದಲ್ಲೇ ಎಲ್ಲ ಘಟನೆಗಳಿಗೂ ಕೂಡ ಕಾರಣ ಚಿತ್ರದುರ್ಗದಿಂದ ಕರ್ಸಿ ಇಲ್ಲಿಗೆ ಪಟ್ಟಣಗೆರೆ ಇದೆಲ್ಲವೂ ಕೂಡ ಆಗಬೇಕಾದ್ರೆ ಅಲ್ಲಿಂದಲೇ ಶುರುವಾಯಿತು ಅಂತ ಈಕೆ ಒಂದು ಪ್ರೈಮ್ ಆದಂಥ ಒಂದು ರೀಸನ್ ಅಂತ.